ಮಂಡಬಿಸಿ ಹೆಚ್ಚಿಸಿದ ಕುಡಿಯುವ ನೀರಿನ ಅಭಾವ, ಹೇಮಾವತಿ ನೀರಿಗಾಗಿ ಸರ್ಕಾರಕ್ಕೆ ಬಿಜೆಪಿ ಖಡಕ್ ಎಚ್ಚರಿಕೆ. ತುಮಕೂರು ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ಅಭಾವ ಒಂದ್ ಕಡೆ ಆದ್ರೆ ಕೆರೆ ಕಟ್ಟೆಗಳು ಬಠ ಬಯಲಾಗಿ ಜಾನುವಾರುಗಳು ಗುಟುಕು ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಜೂನ್ ಮೊದಲ ವಾರದಲ್ಲಿ ಹರಿತಾ ಇದ್ದ ಹೇಮಾವತಿ ನೀರು ಆಗಸ್ಟ್ ತಿಂಗಳು ಬಂದರೂ ಕೂಡ ಹರಿಯದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಡುವೆ ಜಿಲ್ಲೆಯ ಹಿತ ಕಾಯಲು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕಿಡಿಕಾರಿರುವ ಗುಬ್ಬಿ ತಾಲೂಕಿನ ಬಿಜೆಪಿ ಮುಖಂಡರು ಕೂಡಲೇ ಹೇಮೆಯ ನೀರು ಹರಿಸದಿದ್ರೆ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಗಡುವು ಕೂಡ ನೀಡಿದ್ದಾರೆ. ಗೊರೂರು ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ಹರಿಯಬೇಕಾಗಿದ್ದ ಹೇಮಾವತಿ ನೀರು ಇನ್ನೂ ಕೂಡ ತಲುಪಿಲ್ಲ. ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ರೂ ನೀರು ಬಿಡದೇ ಇರುವುದು ಖಂಡನೀಯವಾಗಿದೆ. ಇನ್ನು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಮಗ್ನರಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಮುಖಂಡರು ಆರೋಪಿಸಿದ್ದಾರೆ. ತಾಲೂಕು ಜನ ಹಾಗೂ ಜಾನುವಾರುಗಳು ಹಿತದೃಷ್ಟಿಯಿಂದ ಕೂಡಲೇ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಗೆ ಮೀಸಲಾಗಿರುವ 24.5 ಟಿಎಂಸಿ ಹೇಮಾವತಿ ನೀರನ್ನ ವಿಳಂಬವಿಲ್ಲದೆ ತಕ್ಷಣವೇ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಗುಬ್ಬಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರ ಎಸ್ಡಿ ದಿಲೀಪ್ ಕುಮಾರ್, ತಾಲೂಕು ಅಧ್ಯಕ್ಷ ಬಲರಾಮ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಪಂಚಾಕ್ಷರಿ ಅವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಮಾವತಿ ನೀರು ನಮಗೆ ಬರ್ಬೇಕಾಗಿರ್ತಕ್ಕಂಥ 18 TMC ನೀರನ್ನ ಕುಡಿತಾರೋ ಹೆಚ್ಚಿನದಾಗಿ ತುಮಕೂರು ಜಿಲ್ಲೆಗೆ 24 TMC ನೀರು ಅಲೋಕೇಶನ್ ಆಗಿದೆ. ಅದರೊಳಗೆ ನಮಗೆ ಕುಡಿ ಬರ್ಬೇಕಾದ 18 TMC ನೀರನ್ನು ತುರ್ತಾಗಿ ಬಿಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸಾಗರನಹಳ್ಳಿ ನಂಜೇಗೌಡ, ಶಿವಕುಮಾರ್, ಬಿಕ್ಕೆಗುಡ್ಡ ವಿದ್ಯಾಸಾಗರ್, ಲೋಕೇಶ್ ಭೈರಪ್ಪ, ತಿರುಮಲೇಶ್, ನಂದಿಕೋಲ್, ರವಿ, ಜಿಎನ್ ಅಣ್ಣಪ್ಪಸ್ವಾಮಿ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ನಡವಳಿಕೆಯನ್ನ ಖಂಡಿಸಿದ್ದಾರೆ. ಜಿಲ್ಲೆಯ ಜನ ದೇವರಿಗೆ ಕೈ ಮುಗಿದು ನೀರಿಗಾಗಿ ಕಾಯ್ತಾ ಇದ್ದಾರೆ. ಏನಾದರೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತು ಹೇಮಾವತಿ ನೀರನ್ನ ಹರಿಸುತ್ತೋ ಅಥವಾ ಬಿಜೆಪಿ ಹೋರಾಟದ ಹಾದಿ ಹಿಡಿಯೋ ತನಕ ಕಾಯುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಶ್ರೀಕಾಂತ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗುಬ್ಬಿ. ನೀರು ಬಿಡಬೇಕು. ಬರಗಾಲ ಛಾಯೆ ಆವರಿಸಿರೋದ್ರಿಂದ ತಾಲೂಕಿನಲ್ಲಿ ಯಾವುದೇ ಕೆರೆಗಳಲ್ಲೂ ನೀರಿಲ್ಲ, ಅಕ್ಕಿ ಕುಡಿಯೋಕ್ಕೂ ನೀರಿಲ್ಲ ಪರಿಸ್ಥಿತಿ ಬಂದಿದೆ. ಒಂದು ಹೇಮಾವತಿ ಡ್ಯಾಮ್ ಅಲ್ಲಿ ತುಂಬ ಹಂತದಲ್ಲಿ ಬಂದಿದೆ. ಸುಮಾರು 11,800 12,000 ಕ್ಯೂಸೆಕ್ಸ್ ನೀರು ಡೈಲಿ ಒಳಹರಿವಿದೆ. ಇವರು ಡ್ಯಾಮ್ ತುಂಬುವವರೆಗೂ ನಿಲ್ಲಿಸ್ಕೊಂಡ್ರೆ ತಮಿಳ್ನಾಡಿಗೆ ಕಂಡುಬಿಟ್ಟು ನೀರು ಕಾವೇರಿ ಇದರಲ್ಲಿ ತುಂಬ ಹರಿತಾ ಇದೆ, ನಮಗೆ ನೀರು ಬಿಡ್ತಾ ಇಲ್ಲ, ನೀರು ಬಿಡಬೇಕು. ಈಗ ಮಳೆ ಶುರುವಾಗಿರೋದ್ರಿಂದ ನಮಗೆ ಬರಗಾಲ ಇರೋದ್ರಿಂದ ಮತ್ತೆ ಹೆಚ್ಚಿನದಾಗಿ ಈ ಸರಿ ಎಲ್ಲ ಕೆರೆಗಳಲ್ಲೂ ಹೂಳೆತ್ತಿದೆ. 1 to ಡಬಲ್ ನೀರು ಇಳಿಸುತ್ತೆ. ಮತ್ತೆ ಏನು ಹೇಮಾವತಿ ಇಲಾಖೆ ಮ್ಯಾನೇಜ್ಮೆಂಟ್ ನೀರು ಬಿಡೋದ್ರಲ್ಲಿ ವಿಫಲವಾಗಿದೆ. ಹೊಸತಿರು ನಮ್ಮ ಭೈರಪ್ಪ ಅವರು ಹೇಳಿದ ಕೆಲವು ಕೆರೆಗಳಿಗೆ ನೀರು ಬಿಟ್ಟಿರೋ ವಿಫಲವಾಗಿದೆ. ಈ ಸತಿ ಅಂಡರ್ಗ್ರೌಂಡ್ ವಾಟರು ಅದೇ ಇದುವರೆಗೂ ನಮ್ಮ ರೈತರುಗಳು ಇನ್ನೂ ಬೋರ್ಗಳು ಆಫ್ ಮಾಡಿದ್ರು. ಬೇಸಿಗೆಯಲ್ಲಿ ಆನ್ ಆಗಿತ್ತು, ಇದುವರೆಗೂ ಬೋರ್ಗಳು ಆಫ್ ಮಾಡಿಲ್ಲ. ಎಲ್ಲ ಗ್ಯಾಪ್ ಹೊಡಿತಾ ಇದ್ದಾವೆ. ಕುಡಿಯೋಕೆ ಹೀಗೆ ಕಂಟಿನ್ಯೂ ಆದರೆ ಕುಡಿಯೋಕೆ ಕೊಟ್ಟಿದ್ರು. ಮತ್ತೆ ಗುಬ್ಬಿ ಏನು ಏರೂರು ಕೆರೆಗೆ ಈಗ ಆಲ್ರೆಡಿ ಎಂದೂ ಅಷ್ಟು ನೀರು ಡೌನ್ ಆಗಿದ್ದು ನೋಡಿಲ್ಲ. ಈಗಲೇ ಏರೂರು ಕೆರೆಯಲ್ಲೂ ಮಣ್ಣು ಹೊಡಿತಾವೆ. ಕಳೆದ ಬಾರಿ ನೀರು ನಿಲ್ಲಿಸಿದ್ದಾರೆ. ಗುಬ್ಬಿ ಟೌನ್ಗೆ ನೀರು ಬರ್ತಾ ಇಲ್ಲ, ನೀರು ನಿಲ್ಲಿಸಿದ್ದಾರೆ. ಕಳೆದ ಬಾರಿ ಏನು ಈಗ 1.5 ತಿಂಗಳು 2 ತಿಂಗಳಲ್ಲಿ ಹೇಮಾವತಿ ನೀರು ತುಮಕೂರಿಗೆ ಬಿಟ್ಟಿದೆ. ಏನು ರಾಜಕೀಯ ಹಿತಾಸಕ್ತಿ ಕೊರತೆನೋ ಇಲ್ಲ, ನಮ್ಮ ಶಾಸಕರು ಮಂತ್ರಿ ಆಗಬೇಕು ಅಂತ ಡೆಲ್ಲಿ ಬೆಂಗಳೂರು ಓಡಾಡಿಕೊಂಡು ಇವತ್ತು ನಗರದ ಜನರಿಗೆ ನೀರಿಲ್ಲ. ಮಂತ್ರಿ ಕಾವೇರಿ ವಿಚಾರದಲ್ಲಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಗುಬ್ಬಿ ಮಂಡಲದ ವತಿಯಿಂದ ಆಗ್ರಹ ಮಾಡೋದು ಏನಂದ್ರೆ, ತುಮಕೂರು ಜಿಲ್ಲೆಯ ಪಾಲಾದಂತ 17.5 TMC ನೀರು ಏನಿದೆ ಅದನ್ನ ತಕ್ಷಣ ನಮ್ಮ ಜಿಲ್ಲೆಗೆ ಬಿಡಬೇಕು. ಇವತ್ತು ತಮಿಳುನಾಡಿನವರು ಅವ್ರ ಪಾಲ್ ಕೇಳ್ತಾರೆ. ಕಾವೇರಿ ನಿರ್ವಹಣಾ ಸಮಿತಿ ಅವ್ರಿಗೆ ಎಷ್ಟು ಪಾಲ್ ಬರಬೇಕು ಅಂತ ನಿರ್ಣಯ ಮಾಡುತ್ತೆ.
ರಾಜ್ಯ ಸರ್ಕಾರ ಮತ್ತು ನೀರಾವರಿ ಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇತ್ತ ಕಡೆ ಗಮನ ಹರಿಸಿ ತುಮಕೂರು ಜಿಲ್ಲೆಗೆ ಹರಿಬೇಕಾದಂತ ನೀರಿನ ಪಾಲನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರವನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲ, ಕುಡಿಯೋ ನೀರಿಗೆ ಗುಬ್ಬಿ ನಗರಕ್ಕೂ ಕೂಡ ನೀರಿಲ್ಲ. ಎಲ್ಲ ಕೆರೆಗಳು ಇವತ್ತು ಖಾಲಿಯಾಗಿದ್ದಾವೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಗುಬ್ಬಿಯ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಆ ಬರವನ್ನ ನೀಗಿಸುವಂತ ಕ್ರಮವನ್ನ, ಉಪಶಮನವನ್ನ ಸರ್ಕಾರವೇ ಮಾಡಬೇಕಾಗಿರೋದ್ರಿಂದ ತಕ್ಷಣ ಹೇಮಾವತಿ ನಾಲೆಯ ಡ್ಯಾಮ್ ತುಂಬೋದಕ್ಕಿಂತ ಮುಂಚೆನೆ ಈ ತಕ್ಷಣನೇ ಹೇಮಾವತಿಯ ನೀರನ್ನ ತುಮಕೂರು ಬ್ರಾಂಚ್ ಕೆನಾಲ್ಗೆ ಹರಿಸಬೇಕು. ನಮ್ಮ ಪಾಲಿನ ನೀರೇನಿದೆ ಅದನ್ನ ಸಂಪೂರ್ಣವಾಗಿ ಬಿಡಬೇಕು. ತುಮಕೂರು ಭಾಗದ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲವನ್ನ ರಚನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಅದೇ ಉಡಾಪೆಯ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಹಿತವನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಜಿ ಪರಮೇಶ್ವರ್ ಅವರು ಕಾಯ್ತಾ ಇಲ್ಲ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನ ಮಾಡ್ತೇವೆ. ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು, ಜಾನುವಾರುಗಳಿಗೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡಬೇಕು, ತಕ್ಷಣ ಕ್ರಮ ವಹಿಸಬೇಕಾಗುತ್ತೆ. ಇವತ್ತೇನು ಇಡೀ ತಾಲೂಕಿನಲ್ಲಿ ಎಲ್ಲಾ ಕೆರೆಯಲ್ಲಿ ನೀರು ಖಾಲಿಯಾಗಿದೆ. ಇವತ್ತಿನ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡೋದಿಕ್ಕೆ ಜಿಲ್ಲಾಡಳಿತ ಮುಂದೆಜ್ಜೆಯನ್ನ ಇಕ್ಕಬೇಕಾಗುತ್ತೆ. ಪ್ರತಿ ಸಲ